ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತೇನೆ. ಇಂದು ಸಹ ನಾವು ಐಕ್ಯತೆಯ ಬಲ ಈ ವಿಷಯದ ಕುರಿತು ದೇವರ ಸಂದೇಶವನ್ನು ಕೇಳಿಸ್ಕೊಳಕ್ ಹೋಗ್ತೇವೆ. ನಮ್ಮ ಸಭೆಯಲ್ಲಿ ಎಲ್ರಿಗೂ ದೇವರು ಆಶೀರ್ವಾದವನ್ನು ಕೊಟ್ಟರು, ಅದೇ ತರ ನಿಮಗೂ ಸಹ ಕರ್ತನು ಆಶೀರ್ವಾದವನ್ನ ನೀಡೋರಾಗಿದ್ದಾರೆ. ಸುಮಾರು ವರ್ಷದಿಂದ ನಾನು ಚೆನ್ನೈಗೆ ಹೋಗಿದ್ದೆ ಫ್ಯಾಮಿಲಿ ಜೊತೆ. ಅಲ್ಲಿ ಒಂದು ಕೂಟದಲ್ಲಿ ಪ್ರಸಂಗ ಮಾಡಕ್ಕೆ ಹೋಗಿದ್ದೆ. ಆಮೇಲೆ ಒಂದು ಪಾಸ್ಟ್ರು ನನಗೆ ಇಂಗ್ಲೀಷಿಂದ ತಮಿಳಿಗೆ ಪ್ರಸಂಗ ಮಾಡಿದ್ರು. ಟ್ರಾನ್ಸ್ಲೇಟ್ ಮಾಡಿದ್ಮೇಲೆ ಅವ್ರೇನು ಮಾಡಿದ್ರು, ಪಾಸ್ಟ್ರಮ್ಮ, ನಾನು, ಪಾಸ್ಟ್ರಮ್ಮ, ನನ್ನ ಮಕ್ಕಳು ಅವ್ರೇನು ಮಾಡಿದ್ರು, ಪಾಸ್ಟರ್ ಇವತ್ತು ನಮ್ಮ ಮನೆಗೆ ನೀವು ದಯವಿಟ್ಟು ಬರಬೇಕು, ದಯವಿಟ್ಟು ನಮ್ಮ ಜೊತೆ ಊಟ ಮಾಡಬೇಕು. ನಂಗೆ ಗೊತ್ತಿಲ್ಲ ಮನೆ ಅಂತ ಹೇಳಿಲ್ಲ, ನಮ್ಮ ಜೊತೆ ಊಟ ಮಾಡಬೇಕು, ನಾನು ಬರಲೇಬೇಕು. ಎಷ್ಟೊತ್ತಾಗುತ್ತೆ, ಆಲ್ರೆಡಿ 9 ಗಂಟೆ ಆಯಿತು. ಇಲ್ಲ ಹೋಗೋದ್ರೊಳಗೆ ಎಷ್ಟು ಗಂಟೆ ಆಗುತ್ತೆ, 10:30 ಆಗುತ್ತೆ ಅಂತ. ಎಷ್ಟು, ರಾತ್ರಿ 10:30. ನಾವು ಮುಖ ನೋಡಿದ್ವಿ, ಆಯಿತು ಬಿಡು ಅಂತ. ಸರಿ, ಕಾರಲ್ಲಿ ಕುತ್ಕೊಂಡ್ಮೇಲೆ ಪಾಸ್ಟರ್ ಎಷ್ಟೊತ್ತಾಗುತ್ತೆ, ಇಲ್ಲ 1.5 hour ಆಗುತ್ತೆ, ಎಲ್ಲೋ ಊಟ ಮಾಡೋಣ ಅಂತ. ಆಮೇಲೆ ಹೋಗ್ತಾ ಇದ್ದಾನೆ ಹೋದ್ರೆ ಅವಪ್ಪ ಸ್ವಲ್ಪ ಜೋರಾಗಿ ಆರ್ಟಿಫಿಷಿಯಲ್ ಬೇರೆ ಕೂದಲು ಹಾಕೊಂಡಿದ್ರು ಅವರು. ಸೊ ಹೀಗಾಗಿ ಅವರು ಏನು ಮಾಡ್ತಾಯಿದ್ರು, ಭಾಳ ಜೋರಾಗಿ ಓಡಿಸ್ತಾ ಇದ್ರು. ನನಗೆ ಗೊತ್ತಾಯಿತು ಇದು ಆರ್ಟಿಫಿಷಿಯಲ್ ಕೂದಲು ಅಂತ ಗೊತ್ತಾಯಿತು. ಸೊ ಎಲ್ಲರೂ ಗಮನ ಇಡ್ರಿ. ಅದೇನೋ ಟೋಪ ಅಂತಾರಲ್ಲ, ಟೊಪ್ಪಿ ಅಲ್ಲ ಟೋಪ ಅದು. ಸರಿ, ಎಲ್ಲರೂ ಗಮನ ಇಡ್ರಿ. ಇವಾಗ ಓಡಿಸ್ತಾ ಇದ್ದಾರೆ. ಹೋಗ್ಬೇಕಾರೆ ಇನ್ನು ಅರ್ಧ ಗಂಟೆಯಲ್ಲಿ ಏನು ಹೇಳಿದ್ರು ಗೊತ್ತಾ, ಪಾಸ್ಟರ್ ನಿಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಶಾಕು. ಪಕ್ಕದಲ್ಲಿ ಫ್ರಾನ್ಸಿನ ಮಾರ್ಕಿದ್ದಾರೆ. ಏನೇ ಪರಲೋಕ ಅಂತ. ಏನು ಇವಾಗಲೇ ಹೋಗೋದು? ಇಲ್ಲ ಕಣೆ, ಸ್ವಲ್ಪ ದಿನ ಆಗಲಿ. ಆಮೇಲೆ ಗಮನ ಇಡ್ರಿ, ಅವರು ಇಲ್ಲ ಫಸ್ಟ್ ಇನ್ನೊಂದು 1 hour ಇದೆ, ಪರಲೋಕದಲ್ಲಿ ಕರ್ಕೊಂಡು ಹೋಗ್ಬಿಡ್ತೀವಿ. ಅವು ಹೋಗ್ತಾವ್ರೆ, ಫಾಸ್ಟಲ್ಲಿ ಹೋಗ್ತಾವ್ರೆ ಅವರು. ಅಯ್ಯೋ, ನಾನು ಈತನಿಗೆ ಆರ್ಟಿಫಿಷಿಯಲ್ ತಲೆ ಇರೋದು ಇದಕ್ಕೇನೋ ಏನೋ ಅಂದ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಂಡು ಏನಪ್ಪ ಇದು ಪಾಸ್ಟರ್ ಕೊಂಚ ಸ್ಲೋ ಹೋಗೋ. ಇಲ್ಲ ಪಾಸ್ಟರ್, ನಂಗೆ போய்டுற ಜಲ್ದಿ போய்டுற, ನೈಟು உங்களுக்கு ಪಸಿயாக இருக்குது ಪಾಸ್ಟರ್, ನಿಮಗೆ ಹಸಿವೆ ಆಗಿದೆ, ಅದಕ್ಕೆ ನಾನು ಹೋಗ್ಬಿಟ್ಟು ಪರಲೋಕ ಪಾಸ್ಟರ್. ಸರಿ, ಹೋದ್ರು ನಾವು ಈ ಕಡೆ ಮುಖ ನೋಡ್ತಾ ಇದ್ದೀವಿ. ಏನು ಮಾಡೋದು ಗೊತ್ತಿಲ್ಲ. ಒಬ್ಬ ಓಡಿಸ್ತಾ ಇರೋದು ನೋಡೋದು. ಹಂಗೆ ಕಡೆಗೆ ಹೈವೇ ಬಿಟ್ಟರು, ತಿರ್ಗಾ ಈ ಕಡೆ ತಿರ್ಕೊಂಡ್ರು ಒಂದು ಒಂಟಿಯಾದ ಮನೆಗೆ ಬಂದರು. ನಾನು ಸರಿ, ಅವರಂದರು ಎಲ್ಲ ಇಳಿರಿ ಅಂದರು. ಅಪ್ಪ ಮಗ, ಅದೇ ಪಾರ್ಶ್ವಮ್ಮ, 2 ಮಕ್ಕಳು, ನಾವು ಫ್ಯಾಮಿಲಿ ಇಳಿದ್ವಿ. ಇಳಿದಾದ್ಮೇಲೆ ಬಾಗಿಲು ತೆಗೆದ್ಬಿಟ್ಟು ಎಲ್ಲ ಲೈಟ್ ಹಾಕ್ಬಿಡೆ. ಲೈಟ್ ಹಾಕಿದ್ಮೇಲೆ, ಅದೇ ತಮಿಳ್ನಲ್ಲೇ ಮಾತಾಡಿದ್ದವರು, ಲೈಟ್ ಹಾಕಿದ್ಮೇಲೆ ಪಾಸ್ಟರ್ ಇದೇ ಪರಲೋಕ ಅಂದರು. ಏನಂದ್ರಮ್ಮ? ನಾವು ಶಾಕು. ಅಪ್ಪ ಉಸಿರು ಎಳ್ಕೊಂಡವನು ಅಲ್ಲ, ಇನ್ನೂ ಇದ್ದೀನಿ, ಯಾರು ಬೇಜಾರು ಪಡಬೇಡಿ. ಅಯ್ಯೋ, ಉಸಿರು ಹೇಳ್ಕೊಂಬಿಟ್ರೆ ಪಾಸ್ಟ್ ಉಸಿರೇ ಬಿಟ್ಟಿಲ್ಲ, ಎಲ್ಲ ಬೇಡ, ಇನ್ನೂ ಇದ್ದೀನಿ ಅಲ್ಲ ಹೇಳೋದು. ಎಲ್ಲರೂ ಗಮನ ಇಡ್ರಿ. ಸೊ ಇದೇ ಪರಲೋಕ ಅಂದರು. ಅಲ್ಲೊಂದು ಬೆಡ್ರೂಮು, ಇಲ್ಲೊಂದು ಬೆಡ್ರೂಮು, ಈ ಬೆಡ್ರೂಮಲ್ಲಿ ನೀವಿರೋದು, ನಾವು ಅಲ್ಲಿರೋದು, ಈ ಕಿಚನ್ನು ಎಲ್ಲ ಊಟಗಳೆಲ್ಲ ತಂದರು. ಅಲ್ಲಿ ಸಿಂಕು ಸಖತ್ತು ಕೊಳೆ. ಈ ಕಡೆ ನೋಡಿದ್ರೆ ಡೈನಿಂಗ್ ಟೇಬಲಲ್ಲಿ ಊಟ. ಪಾಸ್ಟರ್, ದಿಸ್ ಈಸ್ ಅವರ್ ಹೆವನ್ ಅಂತ. ಎಷ್ಟು ವರ್ಷ ಆಯಿತು ನೀವು ಮದುವೆ ಆಗಿ? 30 ವರ್ಷ ಆಯಿತು ಅಂದರು. ಅದಕ್ಕೆ ನಾ ಟೋಪ್ ಹಾಕ್ಕೊಂಡಿರೋದು. ರೈಟ್, ಸರಿ, ಗಮನ ಇಡಿ. 30 ವರ್ಷ ಆಯಿತು, ಆದರೆ ಏನಿಲ್ಲ. ನಮ್ಮ ಮನೆ ಪರಲೋಕ ಅಂದ್ರೇನು? ನಾನು ಪರಲೋಕ ಅಂತಂದರೆ ಅಲ್ಲಿ ಜಗಳ ಇಲ್ಲ, ಅಲ್ಲಿ ಗಲಾಟೆ ಇಲ್ಲ. ನಾನೇನ್ರೆ ಪಾಸ್ಟರ್, ನಿಮ್ಮಿಬ್ಬರು ಮಧ್ಯದಲ್ಲಿ ಆರ್ಗ್ಯುಮೆಂಟ್ ಬರಲಿಲ್ವಾ? ನಿಮ್ಮಿಬ್ಬರು ಮಧ್ಯದಲ್ಲಿ ಗಲಾಟೆ ಬರಲಿಲ್ವಾ? ಮಕ್ಕಳು ಮತ್ತೆ ಬರೋವಾರ ನಾನು ಮಾತಾಡ್ತೀನಿ ನೋಡಿ, ಪೇರೆಂಟ್ಸ್ ಬಗ್ಗೆನೂ ಮಕ್ಕಳ ಬಗ್ಗೆ ಮಾತಾಡ್ತೀನಿ. ಓಕೆ, ಸೊ ಯಾರಿಗಾದ್ರೂ ರಿಕ್ವೆಸ್ಟ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ರಿ. ಸೊ ದಟ್ ನನಗೇನಾಗುತ್ತೆ, ಸ್ವಲ್ಪ ಪ್ರಸಂಗಕ್ಕೆ ಸ್ವಲ್ಪ ಒಂದು ಪಾಯಿಂಟ್ ಹೆಲ್ಪ್ ಆಗುತ್ತೆ. ಓಕೆ, ಸೊ ಲಿಸನ್ ಟು ಬಿ ಕೇರ್ಫುಲಿ. ಸೊ ಎಲ್ಲರೂ ಗಮನ ಇಡಿ. ಅವರು ಡೈನಿಂಗ್ ಟೇಬಲ್ ಮೇಲೆ ಕೂತ್ಬಿಟ್ರಮ್ಮ. ಅವ್ರು ಏನು ಹೇಳಿದ್ರು ಗೊತ್ತಾ, ಪಾಸ್ಟರ್ ಇದುವರೆಗೂ ಗಮನ ಇಡಿ, ಅವ್ರು ಹೇಳಿದ್ದು ನನಗೆ ಇವತ್ತವರೆಗೂ
ಇದುವರೆಗೂ ನೋಡಿ ನಮ್ಮಲ್ಲಿ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಬಂದಿದೆ, ಮಾತ್ರವಲ್ಲದೆ ನಮಗೆ ತೊಂದರೆಗಳು ಬಂದಿದೆ. ಆದರೆ ನಾವಿಬ್ಬರೂ ಗಲಾಟೆ ಮಾಡಿಲ್ಲ, ನಾವಿಬ್ಬರು ನಗನಗ್ತಾನೇ ಇದ್ವಿ 30 years. ಅದಕ್ಕೆ ನಾನು ಹೇಳಿದ್ದು ಪಾಸ್ಟರ್ ಪರಲೋಕ ಅಂತ. ಅಮ್ಮ, ನಾನು ಸ್ವಲ್ಪ ನಿಧಾನಕ್ಕೆ ಇವತ್ತು ಮಾತಾಡ್ತಾ ಇದ್ದೀನಿ, ಬಿಕಾಸ್ ಇಟ್ ಇಸ್ ವೆರಿ ಪ್ರಾಕ್ಟಿಕಲ್. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ನಗು ಅನ್ನೋದಿಲ್ಲ, ಎಷ್ಟೋ ಕುಟುಂಬಗಳಲ್ಲಿ ಸಂತೋಷ ಅನ್ನೋದಿಲ್ಲ, ಎಷ್ಟೋ ಕುಟುಂಬಗಳಲ್ಲಿ ಸಮಾಧಾನ ಅನ್ನೋದಿಲ್ಲ. ಪರ್ಸನಲ್ ಲೈಫ್, ರಿಲೇಷನ್ಶಿಪ್ ವಿತ್ ಒನ್ ಅನದರ್. ಯಾಕೆ ಗೊತ್ತಾ? ಒಬ್ಬರಿಗೆ ಸಮಾಧಾನ ಹೋದರೆ ಎಲ್ಲರ ಸಮಾಧಾನನೂ ಕಳೀತಾರೆ. ನಿಮಗೆ ಗೊತ್ತುಂಟಾ? ಸೊ ನಾನು ಯಾಕೆ ಆ ಪಾಯಿಂಟ್ ಆಗ್ತೇನೆ ಅಂದರೆ, ಪರ್ಸನಲ್ ಲೈಫ್ ರಿಲೇಷನ್ಶಿಪ್ ಅಂತಂದರೆ, ಅಮ್ಮ, ಮೊದಲು ನನಗೆ ದೇವರೊಂದಿಗೆ ಸಮಾಧಾನ ಇರಬೇಕು, ರಿಲೇಷನ್ಶಿಪ್ ಇರಬೇಕು. ಆವಾಗಲೇ ಎರಡನೇದಾಗಿ, ಯಾಕಂದರೆ ದೇವರ ಹತ್ರ ಇದ್ದರೆ ನನಗೆ ಸಂತೋಷ ಇರುತ್ತೆ, ಮತ್ತೊಬ್ಬರನ್ನ ನಾನು ಸಂತೋಷ ಪಡಿಸೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ವೇರ್ ಆಲ್ ಇನ್ ಎ ಜರ್ನಿ, ನಾವೆಲ್ಲರೂ ಪ್ರಯಾಣ ಮಾಡ್ತಾ ಇದ್ದೀವಿ. ಓಕೆ, ಇಲ್ಲಿ ಯಾರೂ ಪರ್ಫೆಕ್ಟ್ ಇಲ್ಲ, ಬಟ್ ಪರ್ಫೆಕ್ಷನ್ಗೆ ಹೋಗ್ತಾ ಇದ್ದೀವಿ. ಒಂದು ವೇಳೆ ನಿಮಗೆ ಮೃದುವಾದ ಮಾತು ಬರ್ತಾ ಇಲ್ವಾ, ಕುಟುಂಬದಲ್ಲಿ ಈ ಥರ ಒಂದು ಗಡಸಾದ ಮಾತುಗಳು ಬರ್ತಾ ಇದ್ದ, ಏನು ಒಂದು ಯಾವುದನ್ನು ಕೂತ್ಕೊಂಡು ಮಾತಾಡೋಕ್ಕಾಗ್ತಾ ಇಲ್ವಾ, ಎಲ್ಲ ಇಂಡೈರೆಕ್ಟಾಗಿ ಮಾತಾಡೋದಾ, ಮಾತ್ರವಲ್ಲದೆ ಎಲ್ಲನೂ ಒಂಥರ ಮಾತಾಡೋದಾ, ಪ್ರಿಯ ದೇವ್ರ ಮಕ್ಕಳೇ, ಇವತ್ತಿಂದ ದೇವರೇ ನನ್ನ ಫ್ಯಾಮ್ಲಿ ಒಂದು ಪರಲೋಕ ಮಾಡಪ್ಪ. ಆವಾಗ ಎಲ್ಲರೂ ಏನು ಮಾಡ್ತಾರೆ ಗೊತ್ತಾ? ಪರಲೋಕಕ್ಕೆ ಬರ್ತಾರೆ. ಯಾರು ನರಕಕ್ಕೆ ಬರ್ತಾರೆ? ಎಲ್ಲರೂ ಪರಲೋಕಕ್ಕೆ ಬರೋದು ಅಲ್ವಮ್ಮ? ಅಲ್ಲೆಲೂಯಾ, ಎಲ್ಲ ಹೇಳಿ ಅಲ್ಲೆಲೂಯಾ ಅಂತ. ಎಸ್, ಎಲ್ಲರೂ ಪರಲೋಕಕ್ಕೆ ಬರೋದು. ನೀವು ಹೇಳಿ, ಏನೇ ಇದ್ರೂ ಹ್ಯಾವ್ ಎ ಕನ್ವರ್ಸೇಷನ್. ದಯವಿಟ್ಟು ಯಾರೂ ಅಷ್ಟೇ ಪ್ರಿಯ ದೇವರ ಮಕ್ಕಳೇ, ಸಾಮ್ಯದಲ್ಲಿ ಮಾತಾಡಬೇಡ್ರಿ. ಏನೇ ಇದ್ದರೂ ನೀವೇನು ಮಾಡ್ರಿ ಗೊತ್ತಾ? ನೀವು ಸದ್ಗುಣವನ್ನು ಧರಿಸ್ಕೊಳ್ರಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಪ್ರಿಯರೇ, ಈ ಸಂದೇಶದ ಮೂಲಕವಾಗಿ ನೀವು ನಿಜವಾಗ್ಲೂ ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ಸಭೆಯಲ್ಲಿ, ಕೆಲಸದ ಜಾಗದಲ್ಲಿ ಪರಲೋಕವನ್ನು ನೀವು ಅನುಭವಿಸ್ಬೇಕು. ಪರಲೋಕದಲ್ಲಿ ಐಕ್ಯತೆ ಇದೆ. ಆ ಐಕ್ಯತೆಯನ್ನು ಮುರಿಯದೇ ಸೈತಾನ್. ಆದರೆ ಪವಿತ್ರಾತ್ಮನ ಎಲ್ಲಿದ್ದಾರೋ ಅಲ್ಲಿ ಐಕ್ಯತೆಯನ್ನು ಕೊಡೋರಾಗಿದ್ದಾರೆ. ಒಂದು ವೇಳೆ ಐಕ್ಯತೆ ಇಲ್ವಾ, ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ದೇವರೇ, ಅಯ್ಯೋ ನನಗೆ ಕುಟುಂಬದಲ್ಲಿ ಐಕ್ಯತೆ ಇಲ್ವೇ, ಸೇವೆಯಲ್ಲಿ ಐಕ್ಯತೆ ಇಲ್ವೇ, ಮಾತ್ರವಲ್ಲದೆ ಕೆಲಸದ ಜಾಗದಲ್ಲಿ ಐಕ್ಯತೆ ಇಲ್ವೇ ಎಂಬುದಾಗಿ ಯಾರಾದರೂ ಪರಿತಪಿಸಿ ಕಣ್ಣೀರಿನಲ್ಲಿದ್ದಾರೋ ಅವರೆಲ್ಲರಿಗೂ ನೀ ಕೃಪೆ ಕೊಡಪ್ಪ. ಅವರೆಲ್ಲರನ್ನೂ ನೀ ಬಲಪಡಿಸಪ್ಪ ದೇವರೇ. ಅವರೆಲ್ಲರಿಗೂ ನೀನು ಐಕ್ಯತೆಯನ್ನು ಕೊಡಪ್ಪ, ಯಾಕಂದ್ರೆ ಐಕ್ಯತೆಯಲ್ಲಿ ಬಲ ಇದೆ ಎಂಬುದಾಗಿ ನಿನ್ನ ವಾಕ್ಯ ಹೇಳುತ್ತಪ್ಪ ದೇವರೇ. ಐಕ್ಯತೆಯನ್ನು ಮುರಿಯದೆ ಸೈತಾನ್ ಎಲ್ಲೆಲ್ಲಿ ಮುರಿದಾಕಿದ್ದಾನೋ ಅದನ್ನೆಲ್ಲ ದೇವರೇ ನೀನು ಒಂದು ಮಾಡಪ್ಪ. ನೀನು ಒಂದು ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂದ ಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು,
ಭಾಗ್ಯವಂತನಾದೇನು, ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ